ಫ್ರೆಂಡ್ಸ್, ಸ್ವಾತಿ ಪ್ರಣೀಕಾ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನನಗೆ ಫೇವ್ರೆಟ್ ಗಾಡ್ ಅಂದರೆ ರಾಮ. ಈ ಯುಗಾದಿಗೆ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಹಬ್ಬನ, ಆದರೆ ಶ್ರೀರಾಮನವಮಿಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಪ್ರತಿ ವರ್ಷವೂ ಕೂಡ ಮೈ ಫೇವ್ರೆಟ್ ಗಾಡ್ ಶ್ರೀರಾಮ. ಇವತ್ತಿನ ಲಾಗಲ್ಲಿ ಹೇಗೆ ಶ್ರೀರಾಮನವಮಿ ಹಬ್ಬನ ಆಚರಿಸ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಶ್ರೀರಾಮನವಮಿಗೆ ನಾವು ತುಂಬ ಚೆನ್ನಾಗಿ ಮನೆಯೆಲ್ಲ ಅಲಂಕಾರ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಪ್ರತಿಯೊಂದು ಹೂವದಲ್ಲೂ ಅಂದರೆ ಮಲ್ಲಿಗೆ ಹೂವಿಂದ ಅಲಂಕರಿಸಿ ದೇವರನ್ನ ಪೂಜೆ ಮಾಡಿದ್ವಿ. ಸೊ ನಾನಿಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ, ಹಸ್ಬೆಂಡೇ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ದು. ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿಲ್ಲ. ಈ ಸಲ ತುಂಬ ಮಲ್ಲಿಗೆ ಹೂವಿಂದ ತುಂಬ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಟೈಮ್ ಪೂಜೆ ಮಾಡಿರೋದನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ನನಗೆ ತುಂಬ ಇಷ್ಟ ಅಂದರೆ ಶ್ರೀರಾಮನವಮಿ ಹಬ್ಬ ಮತ್ತು ವರಲಕ್ಷ್ಮಿ ಹಬ್ಬ, ಇವೆರಡು ತುಂಬ ಅಂದರೆ ಇಷ್ಟ. ಬಟ್ ಕಾರಣಾಂತರಗಳಿಂದ ನಾನು ಪೂಜೆ ಮಾಡೋದಕ್ಕಾಗಲಿಲ್ಲ. ಹಸ್ಬೆಂಡೇ ಪೂಜೆ ಮಾಡಿದ್ರು. ಆದರೆ ನಾನೇನು ಮಾಡಿದೆ ಅಂತಂದರೆ, ಪ್ರತಿಯೊಂದು ಶಿವರಾತ್ರಿ ಶ್ರೀರಾಮನವಮಿ ಹಬ್ಬಕ್ಕೂ ಕೂಡ ನಾನು 101 ಸಲ ಶ್ರೀರಾಮನ ಜಪನೆ ಮಾಡ್ತೀನಿ ಮತ್ತು ಅದನ್ನು ಬರಿತೀನಿ. ಕಂಪ್ಲೀಟಾಗಿ ಅವತ್ತು ಟಿ ವಿಲಿ ಏನು ಬರುತ್ತೆ ಭಜನೆಗಳು ಮತ್ತು ಶ್ರೀರಾಮನವಮಿ ಹಬ್ಬಕ್ಕೆ ಹಾಕ್ತಾರಲ್ಲ ಹಾಡುಗಳು, ಅದನ್ನೇ ಎಲ್ಲ ಫೋನಲ್ಲಿ ಕೇಳಿಕೊಂಡು ಎಂಜಾಯ್ ಮಾಡ್ತೀನಿ. ತುಂಬ ಇಷ್ಟ ನನಗೆ ಶ್ರೀರಾಮ ಅಂದರೆ. ಸೊ ಇವತ್ತಿನ ಹಬ್ಬದ ವಿಶೇಷತೆ ಹೇಗಿರುತ್ತೆ, ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೆ, ಹೇಗೆಲ್ಲ ಆಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ನಾನು ಹೂವನ್ನು ಪ್ರತಿಯೊಂದನ್ನು ಶನಿವಾರ ನೈಟೇ ತರಿಸಿ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಪ್ರತಿಯೊಂದು ದೇವ್ರ ಮನೆಗೆ ಮತ್ತು ದೇವರುಗಳಿಗೆ ಮಲ್ಲಿಗೆ ಹೂವಿಂದ ಮತ್ತು ಚಾಮಂತಿ ಹೂವಿಂದ, ರೋಸಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಆದರೆ ಕ್ಲಿಪ್ಪಿಂಗ್ಸನ್ನು ತೊಗೊಳಕ್ಕಾಗಲಿಲ್ಲ. ಹಸ್ಬೆಂಡ್ ಪೂಜೆ ಮಾಡಿದ್ರು, ಆದರೆ ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಟರು. ಅದರಿಂದ ವೀಡಿಯೋನ ತಗೊಳ್ಳೋಕ್ಕೆ ಆಗಲಿಲ್ಲ. ತುಂಬ ಮಿಸ್ ಮಾಡಿಕೊಂಡೆ ವೀಡಿಯೋ ತಗೊಳ್ಳೋದಂತ ಈಗ ಅನ್ನಿಸ್ತಾ ಇದೆ. ತುಂಬ ಖುಷಿಯಾಗಿದ್ದೇನೆಂದರೆ, ಶ್ರೀರಾಮನವಮಿ ದಿನ ಪೂಜೆ ಮಾಡಿದರೆ ಮನೆಯಲ್ಲಿ ಮಧ್ಯಾಹ್ನಕ್ಕೆಲ್ಲ ಪ್ರತಿಯೊಂದು ದೇವ್ರ ಕಡೆಯಿಂದನೂ ಬಲಗಡೆ ಹೂವು ಸಿಕ್ತು. ಇನ್ನು ನಮ್ಮನೆ ದೇವ್ರಿಗೆ ಕಾಲಭೈರವನಿಗೆ ನಾವು ಹೂನಾರ ದೊಡ್ಡದಾಗಿ ಹಾಕಿದ್ವಿ. ಅದು ಬಲಗಡೆ ಕಟ್ಟಾಗಿಬಿಟ್ಟೆ ಬಿದ್ದೋಗ್ಬಿಟ್ಟಿದೆ. ಲಕ್ಷ್ಮಿ ಹೂವು ಕೊಟ್ಟಿದ್ದಾಳೆ, ಕಳಿಸ್ತಲ್ಲಿ ಹೂವು ಬಿದ್ದಿದೆ. ಪ್ರತಿಯೊಂದು ದೇವರಿಂದನೂ ಬಲಗಡೆ ಹೂವು ಸಿಕ್ಕಿದೆ. ತುಂಬ ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ಒಂಥರ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೇ ಅದರ ಅರ್ಥ. ಯಾರು ನಂಬ್ತಾರೋ ಬಿಡ್ತಾರೋ, ಇದಂತೂ ನಾನು ಖಂಡಿತವಾಗ್ಲೂ ಯಾವಾಗಲೂ ನಂಬ್ತೀನಿ. ನಾವು ಪ್ರತಿಯೊಂದು ಏನೇ ಮಾಡಬೇಕಾದ್ರೂ ದೈವ ಇಚ್ಛೆ ಇದ್ರೇ ಸಾಧ್ಯ. ದೈವ ಇಚ್ಛೆ ಇಲ್ಲದೆ ಏನೂ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ನಾವು ಶ್ರಮಪಟ್ಟು ದುಡಿಬೋದು, ಎಲ್ಲ ಸಾಧನೆ ಮಾಡ್ಬೋದು, ಅದ್ರ ಜೊತೆಗೆ ದೈವ ಇಚ್ಛೆನೂ ಬೇಕೇ ಬೇಕು. ಇಲ್ಲ ಅಂದರೆ ಅದು ಏನೂ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವರು ಸುಮ್ಮನೆ ದೇವ್ರನ್ನ ನಿಂದನೆ ಮಾಡ್ತಾ ಇರ್ತಾರೆ. ಅದು ಕೊಟ್ಟಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂದ್ಕೊಂಡು. ಅದು ಅವರು ಮಾಡಬೇಕಾಗಿರೋ ಸಾಧನೆ. ದೇವ್ರು ಕೊಟ್ಟಿಲ್ಲ, ದೇವರು ಯಾವುದನ್ನು ಕೊಡಲ್ಲ. ದೇವರು ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ ಅಷ್ಟೇ. ಬಟ್ ನಮ್ಮನ್ನು ಜೀವನ ನಾವೇ ರೂಪಿಸ್ಕೋಬೇಕು. ನಮಗೆ ನಾವೇ ಸಾಧನೆ ಮಾಡಬೇಕು. ನಮ್ಮ ಜೀವನ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಅದನ್ನು ದೇವ್ರು ಮಾಡೋದಕ್ಕಾಗಲ್ಲ. ಸುಮ್ಮನೆ ದೇವರು ಅದನ್ನು ಮಾಡ್ದ, ಕೆಟ್ಟದ್ದು ಮಾಡ್ದ, ನನಗೆ ಒಳ್ಳೆಯದೇ ಮಾಡಲಿಲ್ಲ. ನಮ್ಮ ಲೈಫಲ್ಲಿ ನಾವೇ ಕೆಟ್ಟದ್ದು ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದು ದೇವರು ಮಾಡಿರೋದಿಲ್ಲ. ದೇವರು ಕೆಟ್ಟದ್ದನ್ನು ಮಾಡು, ನೀನು ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಯಾವ ದೇವರು ಹೇಳೋದಿಲ್ಲ. ಬದಲಿಗೆ ನಮ್ಮ ಜೀವನ ರೂಪಿಸ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದು ಎರಡೂ ನಮ್ಮ ಕೈಯಲ್ಲೇ ಇರುತ್ತೆ. ಚಾಯ್ಸ್ ನಮಗೆ ಬಿಟ್ಟಿರ್ತಾನೆ. ಅದು ನಮ್ಮ ತಪ್ಪಾಗುತ್ತೆ. ನಮ್ಮನ್ನು ನಾವೇ ಬೈಕೋಬೇಕು, ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ. ದೇವ್ರನ್ನ ಯಾವತ್ತೂ ನಿಂದನೆ ಮಾಡಬಾರ್ದು. ಎಷ್ಟೊಂದು ಸಲ ದೇವರು ನಮಗೆ 2 ದಾರಿಗಳನ್ನ ಕೊಡ್ತಾನೆ, ಒಂದು ಒಳ್ಳೆ ದಾರಿನ, ಒಂದು ಕೆಟ್ಟ ದಾರಿನ. ಬಟ್ ಆದರೆ ನಾವು ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಲ್ಲ, ಕೆಟ್ಟ ದಾರಿ ಹಿಡಿತೀವಿ. ಕೆಟ್ಟದೇನಾದರೂ ಲೈಫಲ್ಲಿ ಹಾಳಾದರೆ ದೇವ್ರನ್ನ ನಿಂದನೆ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ತಪ್ಪು. ಪ್ರತಿಯೊಂದು ನಾವು ಮಾಡ್ಕೊಳ್ಳೋದು ನಮ್ಮದೇ ತಪ್ಪು. ಅತಿ ಆಸೆಗೆ ಹೋಗಿ ತಪ್ಪನ್ನು ಮಾಡ್ಕೊಳ್ತೀವಿ. ಅದನ್ನು ದೇವ್ರನ್ನ ನಿಂದಿಸೋದು ತುಂಬ ದೊಡ್ಡ ತಪ್ಪು. ಸೊ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಉಡುಪಿ ಸ್ಟೈಲಲ್ಲಿ ಸಾಂಬಾರು ರೆಸಿಪಿನ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ ರೆಸಿಪಿನ, ಜಸ್ಟ್ ಸಾಂಬಾರು ಮಾಡಿರೋದು ತೋರಿಸ್ತೀನಿ. ನಿಮ್ಗೇನಾದರೂ ಇದು ಹೇಗೆ ಮಾಡೋದು ಸಾಂಬಾರು ರೆಸಿಪಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಸಾಂಬಾರು. ಸೊ ಅದರಿಂದ ನಿಮ್ಗೇನಾದರೂ ಬೇಕಿದ್ದರೆ ಕಮೆಂಟಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ನಾನು. ಇನ್ನು ಮುಂಚೆನೇ ದೇವರಿಗೆ ಪೂಜೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಅವಲಕ್ಕಿ ಪ್ರಸಾದವನ್ನು ಹಸ್ಬೆಂಡ್ ಇಟ್ಟಿದ್ರು. ಅವಲಕ್ಕಿ, ಬೆಲ್ಲ, ಬಾಳೆಹಣ್ಣು ಉಪಯೋಗಿಸ್ಕೊಂಡು ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ರು. ಸೊ ನಾನು ಇವಾಗ ಇನ್ನೊಂದು ಅಂದರೆ ಶ್ರೀರಾಮನವಮಿ ಅಂತಂದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಡಿಫ್ರೆಂಟಾಗಿ ಎಲ್ಲ ಥರದ ಐಟಮ್ಗಳನ್ನು ಮಾಡೋಣ, ಟೈಮ್ ಇದ್ದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐಟಮ್ನ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇನ್ನು ನಾನಿಲ್ಲಿ ತರಕಾರಿ ಸಾಂಬಾರು, ಅನ್ನ, ಮಜ್ಜಿಗೆ, ಹೆಸರುಬೇಳೆ, ಹಪ್ಪಳ, ಮುದ್ದೆ ಮತ್ತು ಚಪಾತಿ ಇಷ್ಟನ್ನು ಕೂಡ ಮಾಡಿದ್ದೆ. ಇನ್ನೂ ಮಾಡೋಣ ಐಟಮ್ಸ್ ಅಂತ ಅಂದ್ಕೊಂಡಿದ್ದೆ. ಆದರೆ ನಾವಿರೋದಿಬ್ಬರೇ, ಯಾರೂ ತಿನ್ನಲ್ಲ, ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ಸ್ವಲ್ಪನೇ ಮಾಡಿದರೆ ಆಗಿತ್ತು. ಬಟ್ ಟೈಮ್ ಇದ್ದಿದ್ರೆ ಮಾಡ್ತಿದ್ದೆ. ಟೈಮ್ ಸಾಕಾಗಲಿಲ್ಲ, ಇಷ್ಟು ಐಟಮ್ಸ್ನ ಮಾಡಿದ್ದೆ ನಾನು.
ಇನ್ನು ಹಬ್ಬ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಜಿಡಿ ಮಳೆ ಬಂತು. 1 ಅವರ್ ಬಂತಷ್ಟೇ, ಆಮೇಲೆ ನಿಂತೋಯ್ತು. ಬಟ್ ನಾನು ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನ ವಾಶ್ ಮಾಡಬೇಕಿತ್ತು. ಅದೇನಾಯ್ತು ಅಂದರೆ ಹಸ್ಬೆಂಡ್ ಫ್ರೀ ಇದ್ದಾಗ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ವಾಶ್ ಮಾಡ್ಕೊಳ್ಳೋಣ ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಅಂತ ಅಂದ್ಕೊಂಡಿದ್ದೆ. ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ, ಅಷ್ಟು ವೆಯ್ಟ್ ಇದೆ. ತುಂಬ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಅದು ನಾರ್ಮಲ್ಲಾಗಿಯೇ ಒಂದು 10 kgs ಬರುತ್ತೆ ಅಂದ್ಕೊಳ್ತೀನಿ ಅದು ಬೆಡ್ಶೀಟು. ಮತ್ತು ನೀರಲ್ಲಿ ಹಾಕಿದ್ರೆ ಇನ್ನು ಯಾವ ಥರ ಇರುತ್ತೆ ಹೇಳಿ. ಅದನ್ನೆಲ್ಲ ವಾಶ್ ಮಾಡಿ ತುಂಬಾ ಸುಸ್ತಾಯಿತು ನನಗೆ. ಅಂದರೆ ಶ್ರೀರಾಮನವಮಿ ಹಬ್ಬ ಎಲ್ಲ ಆದಮೇಲೆ ಬೆಡ್ಶೀಟ್ಸನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದು. ಹಸ್ಬೆಂಡ್ ನಾನು ಬರ್ತಿದ್ದೆ ತಾನೇ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳಿದ್ರು. ಅವ್ರಿಗೆ ತುಂಬ ಬ್ಯುಸಿ ಇದ್ದಾರೆ ಇತ್ತೀಚೆಗೆ, ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತಂದ್ಬಿಟ್ಟು ನಾನೇ ವಾಶ್ ಮಾಡಿಕೊಂಡೆ ಬೆಡ್ಶೀಟ್ಸ್ ಎಲ್ಲನೂ. ಯೂಶ್ವಲಾಗಿ ನಾನು ಯಾವುದು ಕೈಯಲ್ಲಿ ವಾಶ್ ಮಾಡೋದಕ್ಕೆ ಹೋಗಲ್ಲ, ಆದರೆ ಮಿಷಿನ್ಗೆ ಯಾವುದು ಹಾಕೋಕ್ಕಾಗಲ್ವೋ ಯಾವುದು ಇಡಿಸಲ್ವೋ ಆ ಥರದ್ದೆಲ್ಲ ನಾನು ಕೈಯಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ಇನ್ನು ಬೇರೆ ಮನೆ ಮಾಡಿದಾಗ ನಾನು ಅಂದರೆ ಹೊಸ ಮನೆ ತೋರಿಸಿದ್ನಲ್ಲ ನಿಮಗೆ, ಆ ಮನೆಗೆ ಏನಾಯಿತು ಅಂತಂದರೆ ಅಕ್ಷಯ ತೃತೀಯ ದಿನ ಬಸವನ ಜಯಂತಿ ದಿನ ನಾವು ಹಾಲು ಉಗ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾಯಿತು. ಏನಾಯಿತು ಅಂತಂದರೆ ಈ ಮನೆ ಓನರ್ ಇದ್ದಾರಲ್ಲ, ಅವರು ಆ್ಯಕ್ಚುಲಿ ನಾವು ಹೇಳಿ 2 ಮಂತ್ಸ್ಗೆ ಅಮೌಂಟನ್ನು ಕೊಡೋದಕ್ಕಾಗಲ್ಲ, ಅಟ್ಲೀಸ್ಟ್ 3 ಮಂತ್ಸ್ ಟೈಮ್ ಇರುತ್ತೆ ಅಲ್ವಾ, ನಾವು ಮೇ ಎಂಡಿಂಗ್ ಅಷ್ಟರಲ್ಲಿ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಮೇ ಎಂಡಿಂಗ್ಗೆ ನಾವು ಖಾಲಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಏನೂ ಮಾಡೋದಕ್ಕಾಗಲ್ಲ, ನಾವು ಪ್ರೆಷರ್ ಹಾಕೋದಕ್ಕೆ ಆಗಲ್ಲ ಬೇಗ ಕೊಡಿ ಅಂತ ಅಂದ್ಬಿಟ್ಟು. ಏನಂದರೆ ಎಲ್ಲ ಕಡೆ ರೂಲ್ಸ್ ಇದೆ, 3 ಮಂತ್ಸ್ ಟೈಮ್ ಕೊಡಬೇಕು ಅವ್ರಿಗೆ ಅಮೌಂಟ್ ಕೊಡೋದಕ್ಕೆ. ಓಕೆ ಪರವಾಗಿಲ್ಲ, ಮೇಯಲ್ಲೇ ಖಾಲಿ ಮಾಡೋಣ ಅಂತ, ಶಿಫ್ಟ್ ಮಾಡೋಣ ಮನೇನ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೊ ಆ ಮನೆಗೆ ಹೋದಾಗ ಇನ್ನು ದೊಡ್ಡ ಮನೆ ಎಲ್ಲ ಕ್ಲೀನಿಂಗ್ ಕಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ಆ ಡಿಶ್ ವಾಷರನ್ನು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಮನೇಲೇ ತೊಗೋಬೋದಿತ್ತು, ಬಟ್ ಈ ಮನೇಲಿ ಸ್ಪೇಸ್ ಅಷ್ಟಿಲ್ಲ. ಅದು ಡಿಶ್ ವಾಷರ್ ಇಟ್ಟರೆ ಕಿಚನಲ್ಲೇ ಇಡಬೇಕು. ಕಿಚನಲ್ಲಿ ಇಟ್ಟರೂ ಕೂಡ ಪವರ್ ಸಪ್ಲೈ ಬೇಕು, ವಾಟರ್ ಸಪ್ಲೈ ಇರಬೇಕು, ಮತ್ತು ನೀರು ಎಕ್ಸಿಟ್ ಆಗುತ್ತಲ್ಲ, ನಾವು ಏನು ಪಾತ್ರೆ ವಾಶ್ ಮಾಡಿರೋ ನೀರು ಎಕ್ಸಿಟ್ ಆಗುತ್ತಲ್ಲ, ಅದು ಎಕ್ಸಿಟ್ ಆಗೋದಕ್ಕೆ ಜಾಗ ಇರಬೇಕು. ಸೊ ಇಷ್ಟೆಲ್ಲ ಇರೋದ್ರಿಂದ ಈ ಮನೆಯಲ್ಲಿ ಆಗಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಬಟ್ ಹೊಸ ಮನೆಗೆ ಹೋದ್ಮೇಲೆ ಅಲ್ಲೂ ಕೂಡ ಡಿಶ್ ವಾಷರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇನ್ನು ಇಲ್ಲಿ ನಾನಿಲ್ಲಿ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಕಡೆ ನಾನಿಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೂ ಕೂಡ ಕರೆಕ್ಟಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ, ಬಿಕಾಸ್ ಅರ್ಜೆಂಟಲ್ಲಿ ಬೇಗ ಮಾಡೋಣ ಅಂತಂದ್ಬಿಟ್ಟು. ನಾನು 1 ಟೈಮ್ ಉಪವಾಸ ಇದ್ದೆ. ಸೊ ಅದರಿಂದ ಎಲ್ಲ ಬೇಗ ಆಗಲಿ ಅಂತಂದ್ಬಿಟ್ಟು ಎಲ್ಲ ಬೇಗನೆ ಮಾಡಿಕೊಂಡೆ ನಾನು. ಹಸ್ಬೆಂಡ್ ಇದ್ದರೆ ಎಲ್ಲ ಕೆಲಸಗಳೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ. ಬಟ್ ಅವರೇನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದ್ಬಿಟ್ಟು ಆಚೆ ಹೋಗಿದ್ರು. ಅದರಿಂದ ನಾನೇ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ರೆಡಿ ಮಾಡಿದ್ದು ಮಸಾಲೆ ಮತ್ತು ಬೇಳೆನ ಎರಡನ್ನೂ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಬೇಗ ಕ್ವಿಕ್ಕಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗಾಗಲಿ, ಸಾಂಬಾರಿಗೆ, ಚಪಾತಿಗೆ, ಪೂರಿಗೆ, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು. ಇನ್ನು ನಾನಿಲ್ಲಿ ಏನೇನು ಐಟಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಸಾಂಬಾರು ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ. ಉಡುಪಿ ಸ್ಟೈಲಲ್ಲಿ ಸಾಂಬಾರು ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಬಿಸಿಲಿಗೆ ತುಂಬ ತಂಪಾಗಿರುತ್ತೆ ಅಂದ್ಬಿಟ್ಟು ರಾಗಿ ಮಾಲ್ಟನ್ನು ಮಾಡಿದ್ದೆ. ಅಂದರೆ ಉಪವಾಸ ಇದ್ನಲ್ಲ, ಅದಾದಮೇಲೆ ಅದು ಕೊಡ್ತಿದ್ದೆ. ಮತ್ತು ಇದು ಅವಲಕ್ಕಿ, ಸ್ವೀಟ್ ಅವಲಕ್ಕಿನ ಮಾಡಿದ್ವಿ ಬೆಲ್ಲನ ಹಾಕಿ. ಆಮೇಲೆ ಚಪಾತಿ ಇದು, ಅದಾದಮೇಲೆ ಮೊಸರು ಬಜ್ಜಿ, ಎಲ್ಲ ಐಟಮ್ಸು ಕೂಡ ಬೇಗ ರೆಡಿ ಆಯಿತು ಮತ್ತು ತುಂಬ ಟೇಸ್ಟಿಯಾಗಿ ಇತ್ತು. ಇಲ್ಲಿ ಹಪ್ಪಳ ಬೇಗನೆ ಮುಗಿಸ್ಕೊಂಡೆ. ನಾನಿಲ್ಲಿ ನೋಡಿ ಅನ್ನ, ನನಗೆ 5 ಬರ್ನರ್ಸ್ ಇರೋದ್ರಿಂದ ಎಲ್ಲನೂ ಒಂದೊಂದು ಕಡೆ ಇಟ್ಬಿಡ್ತೀನಿ. ಬೇಗನೆ ಅಡುಗೆ ಆಗುತ್ತೆ. ಬೇರೆ ಅಡುಗೆನೇ ಮಾಡ್ತಾ ಬೇರೆ ಅಡುಗೆಗಳು ಮಾಡ್ಕೊಳ್ತೀನಿ. ಮುದ್ದೆ ನನಗೇನು ಬರ್ಡನ್ ಅಂತ ಅನಿಸೋದಿಲ್ಲ. ನಾನು ಆಲ್ರೆಡಿ 6 o'clockಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋದು. 7:30ಗೆಲ್ಲ ಎಲ್ಲ ಐಟಮ್ಸು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೀಪಾಯ್ ಮೇಲೆ. ಸೌತೆಕಾಯಿ ಮತ್ತು ಹೆಸರುಬೇಳೆ ಪಲ್ಯ. ನಂಗೆ ಅದೇನೋ ಈ ಥರ ಮಲ್ಟಿಪಲ್ ಫುಡ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಮಲ್ಟಿಪಲ್ಲಾಗಿ ಎಲ್ಲನೂ ಸ್ವಲ್ಪ ತಿನ್ನೋಕ್ಕೆ. ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸರ್ಪ್ರೈಸಾಗಿ ಅವ್ರಿಗೆ ಏನೂ ಹೇಳಿಲ್ಲ. ನಾನು ಇಲ್ಲೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಜೊತೆಯಲ್ಲೇ ಊಟ ಮಾಡೋಣ ಬಂದರೆ ಅಂತ ಅಂದ್ಬಿಟ್ಟು.
ಅಮ್ಮ ಊರಿಗೆ ಹೋಗಿದ್ರು. ಅಮ್ಮನ ಮತ್ತು ತಮ್ಮನ್ನ ಬರೋದಕ್ಕೆ ಹೇಳಿದೆ, ಅವರು ಕೂಡ ಬರ್ತಿದ್ದರು. ನೋಡಿ ಇಲ್ಲಿ ಇಷ್ಟ ಐಟಮು: ಮೊಸರು ಬಜ್ಜಿ ಮತ್ತು ಸಾಂಬಾರು, ಹೆಸರುಬೇಳೆ ಪಲ್ಯ. ನನಗೆ ಯಾರಾದರೂ ಕಂಪ್ನಿಗಿದ್ರೆ ಚೆನ್ನಾಗಿ ಊಟ ಮಾಡ್ತೀನಿ, ಇಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ ಒಬ್ಬಳು ಊಟ ಮಾಡೋದಕ್ಕೆ. ಸೌತೆಕಾಯಿ, ಅನ್ನ, ಹಪ್ಪಳ, ಚಪಾತಿ, ಮುದ್ದೆ, ಇಷ್ಟು ಐಟಮ್. ಇನ್ನೂ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ಬಟ್ ನಾವು ಹೆವಿ ಆಗೋಗುತ್ತೆ, ಊಟ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಇಷ್ಟು ಐಟಮ್ನ ಮಾಡಿದ್ದೀನಿ ಇವತ್ತು. ನೀವು ಹೇಗೆಲ್ಲ ಶ್ರೀರಾಮನವಮಿನ ಆಚರಿಸಿದ್ರಿ ಮತ್ತು ಏನೇನು ಅಡುಗೆ ಮಾಡಿದ್ರಿ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು: ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿರೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ವಿಡಿಯೋನ ನೋಡ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅಂತ. ಇನ್ನು ಅಮ್ಮ ತಮ್ಮ ಬರೋದು ಲೇಟ್ ಆಯಿತು ಅಂತ ಹೇಳಿದರು. ಹೇಗೂ ಸರ್ವ್ ಮಾಡ್ಕೊಂಡಿದ್ವಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಬರ್ತಾಯಿದ್ರಲ್ಲ, ಜೊತೆಯಲ್ಲೇ ಊಟ ಮಾಡೋಣ ಅಂತಂದ್ಬಿಟ್ಟು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಹಸ್ಬೆಂಡು ನಾನು ಜೊತೆಯಲ್ಲೇ ಊಟ ಮಾಡೋದಕ್ಕೆ. ಏನು ಐಟಮ್ಸ್ ಮಾಡಿದ್ರು ಜೊತೆಯಲ್ಲಿ ಯಾರಾದರೂ ಇದ್ದರೆ ನಾನು ಇಷ್ಟಪಟ್ಟು ತಿಂತೀನಿ. ಒಬ್ಬಳು ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ, ಆವಾಗ ಜಾಸ್ತಿ ತಿನ್ನೋದು ಇಲ್ಲ ನಾನು. ಯಾರಾದರೂ ಜೊತೆಯಲ್ಲಿದ್ದರೆ ಚೆನ್ನಾಗಿ ಊಟ ಮಾಡ್ತೀನಿ. ಇವಾಗ ಎಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ನಾನ್ ವೆಜ್ ಇಷ್ಟಪಟ್ಟು ತಿಂತಾರೆ, ಬಟ್ ನನಗೆ ನಾನ್ ವೆಜ್ ಅಂದರೆ ಇಷ್ಟ ಇಲ್ಲ. ಸೊ ನನಗೆ ವೆಜ್ಜಲ್ಲೇ ಈ ಥರ ಡಿಫ್ರೆಂಟಾಗಿ ಮಲ್ಟಿಪಲ್ ಆಗಿ ಮಾಡ್ಕೊಂಡು ತಿನ್ನೋದು ಇಷ್ಟ. ಅದರಿಂದ ನಾನು ಯಾವಾಗಲೇ ಏನು ಹಬ್ಬಗಳು ಬಂದರೂ ಕೂಡ ನಾನು ಈ ಥರನೇ ಮಾಡ್ಕೊಂಡು ತಿಂತೀನಿ. ನಾನು ಶ್ರೀರಾಮನವಮಿಗೆ ಮಿಸ್ ಮಾಡಿದೆ, ನಾನು ಒಬ್ಬಟ್ಟನ್ನು ಮಾಡ್ತಿದ್ದೆ. ಈ ವರ್ಷವೇ ಮಿಸ್ ಮಾಡಿದ್ದೆ, ಯಾಕಂದರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ದೆ. ಬಟ್ ಆದರೂ ನಾನು ಶ್ರೀರಾಮನವಮಿಗೂ ಮಾಡ್ತಿದ್ದೆ, ಬಟ್ ಈ ಸಲವೇ ಒಬ್ಬಟ್ಟು ಮಿಸ್ ಆಯಿತು. ಅಮ್ಮ ಊರಿಗೆ ಹೋಗಿದ್ರು, ಅಮ್ಮ ಬಂದಿದ್ದರೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಿದ್ರು, ಒಬ್ಬಟ್ಟು ಮಾಡ್ತಿದ್ದೆ. ಬಟ್ ಈ ಸಲ ಒಬ್ಬಟ್ಟನ್ನು ಮಾಡೋದಕ್ಕಾಗಿಲ್ಲ. ಉಡುಪಿ ಸ್ಟೈಲಲ್ಲಿ ಮಾಡಿದ್ದು ಇದು ಸಾಂಬಾರು, ತರಕಾರಿ ಎಲ್ಲನೂ ಕೂಡ ಆ್ಯಡ್ ಮಾಡಿ ಸಖತ್ ಟೇಸ್ಟಿಯಾಗಿದ್ದು, ತುಂಬ ಚೆನ್ನಾಗಿತ್ತು. ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ನಿಮಗೇನಾದರೂ ಈ ಸಾಂಬಾರು ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ. ಊಟ ಮಾಡ್ತಾನೆ ಹಸ್ಬೆಂಡ್ ಮಗಳಿಗೆ ಫೋನ್ ಮಾಡಿದರು. ತುಂಬ ಬೇಜಾರಾಯಿತು, ಅವಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಡೈಲಿ ಕಾಲ್ ಮಾಡಿ ಮಾತಾಡ್ತೀನಿ ಅವಳ ಹತ್ರ, ಡೈಲಿ ವಿಡಿಯೋ ಕಾಲ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಇದ್ದಾಗ ನಮಗೆ ತೀಟೆ ಮಾಡ್ತಾರೆ ಮತ್ತು ಮನೆ ಗಲೀಜು ಮಾಡ್ತಾ ಇರ್ತಾರೆ ಅನಿಸುತ್ತೆ. ಬಟ್ ಹೋದಾಗ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ. ಅವಳಿದ್ದಾಗ ಏನಾದರೂ ಮಾಡಲಿ, ಬಟ್ ಅವಳು ಇಲ್ಲದೇ ಇದ್ದರೆ ನನಗಂತೂ ಇರೋದಕ್ಕೆ ಆಗಲ್ಲ. ಬಟ್ ಅತ್ತೆ ಮಾವ ಅವರೆಲ್ಲ ತುಂಬ ಫೋರ್ಸ್ ಮಾಡಿದ್ದಕ್ಕೆ ಎಲ್ಲೇ ಬಿಟ್ಟೋಗು, ವರ್ಷ ಪೂರ್ತಿ ನಿಮ್ಮ ಜೊತೆಲೇ ಇರ್ತಾರೆ ಅಲ್ವಾ, ಇದೊಂದು ತಿಂಗಳು ನಮ್ಮ ಜೊತೆ ಇರಲಿ ಅನ್ನೋದಕ್ಕೆ ನಾನು ಬಿಟ್ಬಿಟ್ಟು ಬಂದಿದ್ದೀನಿ, ನಿಧಾನಕ್ಕೆ ಇರಲಿ ಅಂತ ಅಂದ್ಬಿಟ್ಟು. ಆಗಲೇ ಅವಳು ಫೋನ್ ಮಾಡಿದ್ಲು ನನ್ನ ಕರ್ಕೊಂಡೋಗು ಅಂತಂದ್ಬಿಟ್ಟು. ಅಂದರೆ ಮಮ್ಮಿ ಪಪ್ಪ ಅಂದರೆ ಬಿಟ್ಟಿರಲ್ಲ, ಅವಳಿಗೂ ಕೂಡ ನಾವಂದರೆ ತುಂಬ ಇಷ್ಟ, ಬಿಟ್ಟು ಇರೋದಿಲ್ಲ. ಸೊ ಈ ಥರ ಇದೆ ನೋಡಿ ಇವತ್ತಿನ ನನ್ನ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಹ್ಯಾಪಿ ಶ್ರೀರಾಮನವಮಿ. ಎಲ್ಲರೂ ಕೂಡ ಖುಷಿಯಾಗಿ ಇರ್ರಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್.